ನಮಸ್ಕಾರ ಎಲ್ರಿಗೂ, ಶುಭ ಸಂಜೆ. ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ. ಮೊದಲಾಗಿ ನಿನ್ನೆ ಇಂಡಿಯಾ ವುಮೆನ್ಸ್ ವರ್ಸಸ್ ಶ್ರೀಲಂಕಾ ವುಮೆನ್ಸ್ 4th T20 ಕಂಪ್ಲೀಟ್ ಆಯಿತು. ಇದನ್ನು ಇಂಡಿಯಾ ವುಮೆನ್ಸ್ ಅವರು 30 ರನ್ನಿಂದ ವಿನ್ ಆದರು. ಇದು ಮ್ಯಾಚು ಕೇರಳದ ತಿರುವನಂತಪುರದಲ್ಲಿ ನಡೀತು. ಶ್ರೀಲಂಕಾ ವುಮೆನ್ಸ್ ಅವರು ಟಾಸ್ ವಿನ್ ಆಗಿ ಇಂಡಿಯಾನ ಫಸ್ಟ್ ಬ್ಯಾಟಿಂಗ್ಗೆ ಆಹ್ವಾನಿಸಿದರು. ಇಂಡಿಯಾ ವುಮೆನ್ಸ್ ಕೇವಲ 20 ಓವರ್ಗಳಲ್ಲಿ 2 ವಿಕೆಟ್ ಕಳ್ಕೊಂಡು 221 ರನ್ ಹೊಡೆದ್ರು. ಸ್ಮೃತಿ ಮಂದಾನ 80 ರನ್ನು, ಶಿಫಾಲಿ ವರ್ಮಾ ಅವರು 79 ಹೊಡೆದ್ರು. ಶಿಫಾಲಿ ವರ್ಮಾ ಅವ್ರದ್ದು ಇದು 3rd ಕನ್ಸಿಕ್ಯೂಟಿವ್ 50 ಆಗಿತ್ತು. ಒಳ್ಳೆಯ ಫಾರ್ಮಲ್ಲಿದ್ದಾರೆ. ಇನ್ನು ರಿಚಾ ಘೋಷ್ ಅವರ ನಾಟ್ಔಟ್ ಆಗ್ತದೆ 40, ಹಾಗೆ ಕ್ಯಾಪ್ಟನ್ ಹರ್ಮಿತ್ ಕೌರ್ ಅವರು ನಾಟ್ಔಟ್ ಆಗದೆ 16 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಈ ಚೇಸಿಂಗ್ನ ಬೆನ್ನಟ್ಟಿದ ಶ್ರೀಲಂಕಾ ಒಳ್ಳೆಯ ಒಂದು ಆರಂಭಿಕ ಪಡೀತು, ಹಾಗೂ ಒಳ್ಳೆಯ ಫೈಟ್ ಕೊಟ್ಟರು ಅಂತ ಹೇಳ್ಬೋದು. ಅವರು 20 ಓವರ್ಗಳಲ್ಲಿ 6 ವಿಕೆಟ್ ಕಳ್ಕೊಂಡು 191 ರನ್ ಹೊಡೆದು. ಇನ್ನು ಅವ್ರ ಕಡೆ ಕ್ಯಾಪ್ಟನ್ ಚಮರೆ ಅಟುಪೆಟ್ಟು ಅವರು 52 ರನ್ ಹೊಡೆದು ಒಂದು ಬೆಸ್ಟ್ ಪರ್ಫಾರ್ಮರ್ ಅಂದ್ಕೊಂಡ್ರು. ಇನ್ನು ಇಂಡಿಯಾ ಕಡೆ ಅರುಂಧತಿ ರೆಡ್ಡಿ ಅವರು 2, ವೈಷ್ಣವಿ ಶರ್ಮಾ ಅವರು 2, ಹಾಗೆ ಶ್ರೀಚರಣೆ ಅವರು 1 ವಿಕೆಟ್ ತಗೊಂಡ್ರು, ಹಾಗೆ 1 ರನ್ಔಟ್ ಇತ್ತು. ಇನ್ನು ಸ್ಮೃತಿ ಮಂದಾನ ಅವರ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನಕ್ಕೆ ಅವ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು. ಹಾಗೆ ಇವತ್ತು BBL 15ನೇ ಮ್ಯಾಚ್ ಇತ್ತು. ಇವತ್ತು ಹೋಬರ್ಟ್ ಹರಿಕೇನ್ಸ್ ವರ್ಸಸ್ ಮೆಲ್ಬರ್ನ್ ರೆನಿಗೇಟ್ಸ್ ಇತ್ತು. ಇದರಲ್ಲಿ ಹೋಬರ್ಟ್ ಹರಿಕೇನ್ಸ್ ಅವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ತಗೊಂಡ್ರು. ಇನ್ನು ಬ್ಯಾಟಿಂಗ್ ಮೊದಲು ಬಂದ ಮೆಲ್ಬರ್ನ್ ರೆನಿಗೇಟ್ಸ್ ಅವರು 20 ಓವರ್ಗಳಿಗೆ 9 ವಿಕೆಟ್ ಕಳ್ಕೊಂಡು 162 ರನ್ ಹೊಡೆದ್ರು. ಯಾರಿಂದನೂ ಅದರಿಂದ ಒಂದು ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ. ಎಲ್ಲ ಒಂದು 20-30 ರನ್ನನ್ನು ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ನಾಥನ್ ಎಲಿಯಸ್ ಅವರು, ಕ್ಯಾಪ್ಟನ್ ಅವರು 4 ಓವರಿಗೆ 30 ರನ್ ಕೊಟ್ಟು 3 ವಿಕೆಟ್ ತೊಗೊಂಡು ಮ್ಯಾಚ್ ಕೂಡ ತಗೊಂಡ್ರು. ಹಾಗೆ ಇದನ್ನು ಬೆನ್ನಟ್ಟಿದ ಹೋಬರ್ಟ್ ಹರಿಕೇನ್ಸ್ ಅವರು 19 ಓವರ್ಗಳಲ್ಲಿ 163 ರನ್ ಹೊಡೆದ್ರು, ಕೇವಲ 6 ವಿಕೆಟ್ ಕಳ್ಕೊಂಡು. ಇನ್ನು ಮ್ಯಾಥ್ಯೂ ವೇಡ್ ಅವರು ನಾಟ್ಔಟ್ ಆಗದೆ 43, ಹಾಗೆ ಟಿಮ್ ವಾರ್ಡ್ ಅವರು 30 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇದೊಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಆಡಮ್ ಜಾಂಪ್ ಅವರು 4 ಓವರಿಗೆ 25 ರನ್ ಕೊಟ್ಟು 3 ವಿಕೆಟ್ ತಗೊಂಡ್ರು. ಇದೊಂದು ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಆಗಿತ್ತು ಅಂತ ಹೇಳ್ಬೋದು. ಹಾಗೆ ನಿನ್ನೆ ಸೌತ್ ಆಫ್ರಿಕಾ 2020ಯಲ್ಲಿ 4th ಮ್ಯಾಚ್ ಇತ್ತು. ಡರ್ಬನ್ ಸೂಪರ್ ಜೈಂಟ್ಸ್ ವರ್ಸಸ್ ಮುಂಬೈ MI ಕೇಪ್ ಟೌನ್. ಇದು ಮ್ಯಾಚು ಮಳೆಯಿಂದ ರದ್ದಾಯಿತು. 4 ಓವರಿಗೆ 37 ಆಗಿತ್ತು ಡರ್ಬನ್ ಸೂಪರ್ ಜೈಂಟ್ಸಿಂದು. ಅಷ್ಟೊತ್ತಿಗೆ ಮಳೆ ಬಂದು ಮ್ಯಾಚ್ ಕ್ಯಾನ್ಸಲ್ ಆಯಿತು. ಸೊ ನೋ ರಿಸಲ್ಟ್ ಅಂತ ಅನೌನ್ಸ್ ಆಯಿತು. ಹಾಗೆ ನಿನ್ನೆ ILT ಇಂಟರ್ನ್ಯಾಷನಲ್ ಲೀಗ್ T20 UAEಯಲ್ಲಿ ನಡೀತಿರೋದು. ಲೀಗ್ ಸ್ಟೇಜ್ನ 30ನೇ ಮ್ಯಾಚ್ ನಡೀತು. ಇದು ಕೊನೆ ಮ್ಯಾಚ್ ಆಗಿತ್ತು ಲೀಗ್ ಸ್ಟೇಜಲ್ಲಿ. ಗಲ್ಫ್ ಜೈಂಟ್ಸ್ ವರ್ಸಸ್ ಅಬುಧಾಬಿ ನೈಟ್ ರೈಡರ್ಸ್ ಮ್ಯಾಚ್ ಇತ್ತು. ಇದು ಎರಡರಲ್ಲಿ ಯಾರು ವಿನ್ ಆಗ್ತಾರೋ ಅವ್ರು 4th ಟೀಮ್ ಆಗಿ ಕ್ವಾಲಿಫೈ ಆಗ್ತಿದ್ರು. ಸೊ ಬೋತ್ ಟೀಮ್ಗೂ ವಿನ್ ಮ್ಯಾಚ್ ಆಗಿತ್ತು. ಇನ್ನು ಇದರಲ್ಲಿ ಟಾಸ್ ವಿನ್ ಆದ ಗಲ್ಫ್ ಜೈಂಟ್ಸ್ ಅವರು ಬಾಲಿಂಗ್ ತಗೊಂಡ್ರು. ಇನ್ನು ಅಬುಧಾಬಿ ನೈಟ್ ರೈಡರ್ಸ್ ಅವರು 20 ಓವರಿಗೆ 179 ರನ್ ಹೊಡೆದ್ರು, ಕೇವಲ 1 ವಿಕೆಟ್ ತಗೊಂಡು. ಫಿಲ್ ಸಾಲ್ಟ್ಸ್ ಅವರು 72 ರನ್ ಹೊಡೆದ್ರು. ಮಿಚೆಲ್ ಪೆಪ್ಪರ್ ಅವರು 83 ರನ್ ಹೊಡೆದ್ರು ಅಂತ ಹೇಳ್ಬೋದು. ಲಿವಿಂಗ್ಸ್ಟನ್ ನಾಟ್ಔಟ್ ಆದಾಗ 18 ರನ್ ಹೊಡೆದ್ರು. ಹಾಗೆ ಈ ಚೇಸಿಂಗ್ ಬೆನ್ನತ್ತಿದ ಗಲ್ಫ್ ಜೈನ್ಸ್ ಅವರು ಕೇವಲ 20 ಓವರ್ಗಳಲ್ಲಿ 9 ವಿಕೆಟ್ ಕಳ್ಕೊಂಡು 147 ರನ್ ಗಳಿಸಲು ಶಕ್ತರಾದರು. ಇವ್ರ ಕಡೆ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಂದರೆ ಮೊಯಿನ್ ಅಲಿ 79 ರನ್ ಹೊಡೆದ್ರು. ಅಬುಧಾಬಿ ನೈಟ್ ರೈಡರ್ಸ್ ಅವರು 32ರಿಂದ ವಿನ್ ಆಗಿ ಕ್ವಾಲಿಫೈ ಆದರು 4th ಟೀಮ್ ಆಗಿ. ಇನ್ನು ಇಲ್ಲಿ ನೋಡೋದಾದರೆ ಟಾಪ್ 4 ಟೀಮ್ ನೋಡೋದಾದರೆ ಡೆಸರ್ಟ್ ವೈಫರ್ ಅವರು ಕ್ವಾಲಿಫೈ ಆಗಿದ್ದಾರೆ 10 ಮ್ಯಾಚಲ್ಲಿ 8 ವಿನ್ ಆಗಿ. ಹಾಗೆ MI ಎಮಿರೇಟ್ಸ್ ಅವರು 10 ಮ್ಯಾಚಲ್ಲಿ 7 ವಿನ್ ಆಗಿ ಸೆಕೆಂಡ್ ಪ್ಲೇಸಿಂದ ಕ್ವಾಲಿಫೈ ಆಗಿದ್ದಾರೆ. ಹಾಗೆ ಇನ್ನೊಂದು ದುಬೈ ಕ್ಯಾಪಿಟಲ್ಸ್ 10 ಮ್ಯಾಚಿಗೆ 5 ವಿನ್ ಆಗಿ 5 ಸೋತು 3rd ಪೊಸಿಷನಲ್ಲಿ ಗೆದ್ದರು. ಹಾಗೆ ನಿನ್ನೆ ಮ್ಯಾಚಿದ್ದ ನೈಟ್ ರೈಡರ್ಸ್ ಅಬುಧಾಬಿ ನೈಟ್ ರೈಡರ್ಸ್ ಅವರು 10 ಮ್ಯಾಚಲ್ಲಿ 4 ವಿನ್ ಆಗಿ 6 ಸೋತು 4th ಟೀಮ್ ಆಗಿ ಕ್ವಾಲಿಫೈ ಆದರು. ಇನ್ನು ಜಾನ್ 1ನೇ ತಾರೀಕು ಎಲಿಮಿನೇಟರ್, ಹಾಗೆ 2ನೇ ತಾರೀಕು ಕ್ವಾಲಿಫೈಯರ್ ಇದೆ. ದುಬೈ ಕ್ಯಾಪಿಟಲ್ ವರ್ಸಸ್ ಅಬುಧಾಬಿ ನೈಟ್ ರೈಡರ್ಸ್ ಎಲಿಮಿನೇಟರ್ ಇದೆ, ಇದು 3rd ಹಾಗೆ 4th ಟೀಮು. ಹಾಗೆ ಕ್ವಾಲಿಫೈಯರ್ ಬಂದುಬಿಟ್ಟು ಡೆಸರ್ಟ್ ವೈಫರ್ ವರ್ಸಸ್ ಮುಂಬೈ ಎಮಿರೇಟ್ಸ್ ಇದೆ, ಇದು 30ನೇ ತಾರೀಕಿದೆ ಡಿಸೆಂಬರು, ಅಂದರೆ ನಾಳೆ. ಇದು ಇವೆರಡು ಟಾಪ್ ಟೀಮ್ ಆಗಿತ್ತು. ಇನ್ನು ಸೂಪರ್ ಸ್ಮ್ಯಾಶಲ್ಲಿ ಇವತ್ತು 4th ಮ್ಯಾಚ್ ಇತ್ತು, ವೆಲ್ಲಿಂಗ್ಟನ್ ವರ್ಸಸ್ ಆಕ್ಲ್ಯಾಂಡ್. ಇದರಲ್ಲಿ ಆಕ್ಲ್ಯಾಂಡ್ ಅವರು 5 ವಿಕೆಟಿಂದ ಗೆದ್ದರು ಅಂತ ಹೇಳ್ಬೋದು. ಇನ್ನು ವೆಲ್ಲಿಂಗ್ಟನ್ನು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತೊಗೊಂಡಿದ್ರು. 187 ರನ್ ಹೊಡೆದ್ರು 20 ಓವರಿಗೆ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಂದರೆ ಇವ್ರ ಕಡೆ ಟ್ಯಾಸ್ಕಾಫ್ ಅನ್ನೋರು 83 ರನ್ ಹೊಡೆದ್ರು. ಬಾಲಿಂಗ್ನಲ್ಲಿ ಹರ್ಜೋತ್ ಜೋಹಲ್ ಅವರು 3 ವಿಕೆಟ್ ತೊಗೊಂಡಿದ್ರು. ಇನ್ನು ಇದನ್ನು ಚೇಸಿಂಗ್ ಬೆನ್ನಟ್ಟಿದ ಆಕ್ಲ್ಯಾಂಡ್ ಅವರು 19.2 ಓವರಲ್ಲಿ 5 ವಿಕೆಟ್ ಕಳ್ಕೊಂಡು 189 ರನ್ ಹೊಡೆದ್ರು. ಬ್ರೆವೆನ್ಸ್ ಜಾಕೋಬ್ ಅವರು 54 ಹೊಡೆದ್ರು. ಹಾಗೆ ಬಾಲಿಂಗ್ನಲ್ಲಿ ನಿಕ್ ಗ್ರೀನ್ವುಡ್ ಅವರು 2 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಹಾಗೆ ಇವತ್ತು ವಿಜಯ್ ಹಜಾರೆಯಲ್ಲಿ 3rd ಸೆಟ್ ಮ್ಯಾಚಸ್ ಇತ್ತು, 16 ಮ್ಯಾಚಸ್ ಇತ್ತು ಪ್ಲೇಟಲ್ಲಿ. ಹಾಗೆ LITಲ್ಲಿ 3 ಮ್ಯಾಚ್ ಇತ್ತು ಅಂತ ಹೇಳ್ಬೋದು.
ನೋಡಬೇಕಂದ್ರೆ ಇಲ್ಲಿ ಕರ್ನಾಟಕ ವರ್ಸಸ್ ತಮಿಳ್ನಾಡು ಒಂದು ರೈವಲ್ವರಿ ಅಂತಲೇ ಮ್ಯಾಚ್ ಅಂತಲೇ ಹೇಳ್ಬೋದು. ಇದರಲ್ಲಿ ಕರ್ನಾಟಕ 4 ವಿಕೆಟಿಂದ ವಿನ್ ಆಗಿ 4 ವಿಕೆಟಿಂದ ವಿನ್ ಆಗಿ ಥರ್ಡ್ ಕನ್ಸಿಕ್ಯೂಟಿವ್ ಮ್ಯಾಚ್ ವಿನ್ ಆದರು ಅಂತ ಹೇಳ್ಬೋದು. ತಮಿಳ್ನಾಡವರು ಫಸ್ಟ್ ಬ್ಯಾಟಿಂಗ್ ಬಂದು 288 ರನ್ ಹೊಡೆದ್ರು, 49.5 ಓವರಲ್ಲಿ ಆಲ್ಔಟ್ ಆದರು. ಅವ್ರ ಕಡೆ ಒಂದು ಉತ್ತಮ ಪ್ರದರ್ಶನ ಬಂದಿದ್ದಂದರೆ ಪರ್ದೋಷ್ ಪೋಲನ್ ಅವರು 57, ಹಾಗೆ ಎನ್ ಜಗದೀಶ್ ಅವರು ಕ್ಯಾಪ್ಟನ್ ಹಾಗೂ ವಿಕೆಟ್ ಕೀಪರ್ ಅವರು 65 ರನ್ ಹೊಡೆದ್ರು. ಹಾಗೆ ಬಾಲಿಂಗ್ನಲ್ಲಿ ಅಭಿಲಾಷ್ ಶೆಟ್ಟಿ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ರು, 4 ವಿಕೆಟ್ ತಗೊಂಡ್ರು. ಶ್ರೇಯಸ್ ಆಚಾರ್ ಅವರು 2, ಶ್ರೇಯಸ್ ಗೋಪಾಲ್ 1, ವಿದ್ಯಾಧರ್ ಪಾಟೀಲ್ ಅವರು 2 ವಿಕೆಟ್ ತಗೊಂಡ್ರು. ಇನ್ನು ಇದು ಚೇಸಿಂಗ್ನ ಬಂದಿದ್ದ ಕರ್ನಾಟಕ 47.1 ಓವರ್ಗೆ 6 ವಿಕೆಟ್ ಕಳ್ಕೊಂಡು 293 ಹೊಡಿತು. ಎಲ್ಲರೂ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು. ಮಯಾಂಕ್ ಅಗರ್ವಾಲ್ 58 ಕ್ಯಾಪ್ಟನ್, ದೇವದತ್ ಪಡಿಕಲ್ 22, ಕರುಣ್ ನಾಯರ್ 17, ಸಮರನ್ ರವಿಚಂದ್ರನ್ 15. ಇನ್ನು ಲೋಯರ್ ಹ್ಯಾಂಡಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಕೃಷ್ಣದೀಪ್ ಶ್ರೀಜಿತ್ ವಿಕೆಟ್ ಕೀಪರ್ 77, ಶ್ರೇಯಸ್ ಗೋಪಾಲ್ 55, ಅಭಿನವ್ ಮನೋಹರ್ 20, ಹಾಗೆ ವಿದ್ಯಾಧರ್ ಪಾಟೀಲ್ ಅವರು 17 ರನ್ ಹೊಡೆದ್ರು. ಇಲ್ಲಿ 3-3 ಮ್ಯಾಚ್ ಗೆದ್ದು ಈಗ ಕರ್ನಾಟಕ 2ನೇ ಪ್ಲೇಸಲ್ಲಿದೆ. ಇನ್ನು ಕೃಷ್ಣಜಿತ್ ಶ್ರೀಜಿತ್ ಅವರ ಉತ್ತಮ ಬ್ಯಾಟಿಂಗಿಗೆ ಅವರಿಗೆ ಮ್ಯಾಚ್ ಕೂಡ ಸಿಕ್ತು ಈ ಪಂದ್ಯದಲ್ಲಿ. ಅವರು 77 ರನ್ ಹೊಡೆದಿದ್ರು. ಇನ್ನು ಈಗ ಥರ್ಡ್ ಸೆಟ್ ಆಗಿ ಫೋರ್ತ್ ಸೆಟ್ ಮ್ಯಾಚಸ್ನ ಕೊಹ್ಲಿ ಆಗಿ ರೋಹಿತ್ ಶರ್ಮಾ ಯಾರು ಆಡ್ತಾಯಿಲ್ಲ. ಮೋಸ್ಟ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅವರು ಆಫ್ ತೊಗೊಂಡಿರ್ಬೋದು. ಇನ್ನು ಕೆಲವೊಂದು ಗಮನಿಸಬೇಕಾದ ಪಂದ್ಯಗಳಂದರೆ ಡೆಲ್ಲಿ ವಿನ್ ಆದರು ಇವತ್ತು, ಮುಂಬೈ ವಿನ್ ಆದರು. ಹಾಗೆ ಉತ್ತರ ಪ್ರದೇಶದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಂದರೆ ಧ್ರುವ್ ಜುವೆಲ್ 160 ರನ್ ಹೊಡೆದ್ರು. ಹಾಗೆ ರಿಂಕು ಸಿಂಗ್ 50 ಹೊಡೆದ್ರು, ಅವರು ಒಂದು 50, ಒಂದು ಸೆಂಚುರಿ. ಹಾಗೆ ಈ ಮ್ಯಾಚಲ್ಲೂ 50 ಹೊಡೆದ್ರು, 63 ರನ್ ಹೊಡೆದ್ರು. ಒಂದು ಒಳ್ಳೆ ಫಾರ್ಮಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಶಾರ್ದೂಲ್ ಠಾಕೂರ್ ಅವರು 4 ವಿಕೆಟ್ ತೊಗೊಂಡ್ರು, ಅವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ಬೇರೆ ಮ್ಯಾಚಸ್ ನೋಡೋದಾದರೆ ಬಿಹಾರ್ ಮ್ಯಾಚ್ ಇತ್ತು, ಅದು ಮೇಘಾಲಯ ಮೇಲೆ. ಅದು ಬಿಹಾರ್ ಅವರು 8 ವಿಕೆಟಿಂದ ಗೆದ್ದರು. ಇದರಲ್ಲಿ ನೋಡಬೇಕಾಗಿರೋದಂದರೆ ವೈಭವ್ ಸೂರ್ಯವಂಶಿ ಅವರು, ಅದು ಬಿಹಾರ್ ಪರ ಆಡ್ತಿದ್ದಾರೆ. 10 ಬಾಲಿಗೆ 31 ರನ್ ಹೊಡೆದು. ಇವತ್ತೊಂದು ಅಷ್ಟೊಂದೇನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತ ಹೇಳ್ಬೋದು. ಇದಿಷ್ಟು ಪ್ಲೇಟಲ್ಲಿ 6 ಟೀಮ್ ಇದ್ದಾವೆ. ಇದಿಷ್ಟು ವಿಜಯ್ ಹಜಾರೆ ನ್ಯೂಸ್ ಆಗಿತ್ತು. ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿ ಆಗಿತ್ತು. ಧನ್ಯವಾದಗಳು.